ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಹಾಗಲಕಾಯಿ ಪಲ್ಯನೂ ತುಂಬ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಎಷ್ಟೋ ಜನಕ್ಕೆ ಅದು ಸೇರೋದಿಲ್ಲ, ತುಂಬಾ ಕಹಿಯಾಗಿರೋದ್ರಿಂದ ಜಾಸ್ತಿ ಜನ ಆ ಪಲ್ಯನ ಇಷ್ಟಪಡಲ್ಲ. ಬಟ್ ನಾನಿಲ್ಲಿ ಅತಿ ಕಡಿಮೆ ಕಹಿ ಇರುವ ಹಾಗೆ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ. ಈಗ ನಾನಿಲ್ಲಿ 3 ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಹಾಗಲಕಾಯಿ, ಇವನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ಹಾಗಲಕಾಯಿಗಳನ್ನು ನಾನೀಗ ಕಟ್ ಮಾಡ್ಕೋತೀನಿ ರೀ. ನೀವು ಯಾವ ಸೈಜಕ್ಕಾದ್ರೂ ಕಟ್ ಮಾಡ್ಕೋಬೋದು. ಇದರ ಮೇಲಿನ ಸಿಪ್ಪೆಯನ್ನು, ಅಂದ್ರೆ ಮೇಲಿನ ಭಾಗವನ್ನು ಪೀಲರ್ಲಿನ ನೀವು ಪೀಲ್ ಮಾಡಿನೂ ತೆಗಿಬಹುದು. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇರೆ ಥರನೂ ಕಟ್ ಮಾಡ್ಕೊ. ಇಲ್ಲಿ ಬೀಜ ಎಳೆ ಇದ್ದರೆ ಇದನ್ನು ನೀವು ಹಾಗೇನೂ ಯೂಸ್ ಮಾಡ್ಬೋದು. ಇದು ಬೀಜ ದಪ್ಪ ಅಥವಾ ಬಿರುಸಿರೋದ್ರಿಂದ ನಾನು ಇದನ್ನು ಸ್ಪೂನ್ ಸಹಾಯದಿಂದ ಇದನ್ನು ಎಲ್ಲ ಬೀಜವನ್ನು ತೆಗಿತಾ ಇದ್ದೀನಿ. ನೋಡಿ, ಸ್ಪೂನ್ ಹಿಂದ್ಗಡೆ ತೆಗೆದ್ರಿಂದ ಬೀಜ ಎಲ್ಲವನ್ನು ನೀಟಾಗಿ ತಕ್ಕೋತಾ ಇದ್ದೀನಿ ರೀ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಎಲ್ಲವನ್ನು ಬೀಜ ತಗೊಂಡು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಈ ಥರ ಸೆಂಟ್ರಲ್ಲಿ ಕಟ್ ಮಾಡಿ ಇವನ್ನ ಓಪನ್ ಮಾಡ್ಕೋತೀನಿ ರೀ. ನೀವು ಒಂದೇ ಸೈಡನ್ನು ಮಾಡ್ಬೋದು. ನಾನು 2 ಸೈಡ್ ಕಟ್ ಮಾಡಿ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಓಪನ್ ಮಾಡಿ ಎಲ್ಲವನ್ನು ಒಮ್ಮೆಲೆ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಒಂದು ಬೌಲಲ್ಲಿ 1 ಗ್ಲಾಸ್ ನೀರಲ್ಲಿ ನಾನು ಉಪ್ಪಿನ ನೀರನ್ನು ತೊಗೊಂಡಿದ್ದೀನಿ. ಇವ್ನು ನಾನು ಇದರಲ್ಲಿ ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಹಾಗಲಕಾಯಿ ಕಹಿ ಅಂಶ ಕಡಿಮೆ ಆಗ್ತದೆ ರೀ. ಈಗ 5 ನಿಮಿಷ ಆದಮೇಲೆ ನಾನು ಇವನ್ನ ಕ್ಲೀನಾಗಿ ತೊಳಿತಾ ಇದ್ದೀನಿ ರೀ. ನಾನು ಈ ಉಪ್ಪಿನ ನೀರಿನಿಂದ ತೊಳೆದು ಮತ್ತು ಇನ್ನೊಮ್ಮೆನೂ ನಾರ್ಮಲ್ ವಾಟ್ರಾಗಿ ತೊಳೆದೇನಿ ರೀ. ಇವನ್ನ ನಾನು ಸ್ಟೀಮ್ ಮಾಡ್ಕೋಬೇಕಂತ ಮಾಡೀನಿ ರೀ. ಅದಕ್ಕೆ ಆಲ್ರೆಡಿನೇ ನಾನು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ರೀ. ಈ ಥರ ಹೋಲಿರೋ ಪಾತ್ರೆಯನ್ನು ನಾನು ತೊಗೊಂಡಿದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲೂ ಅವನ್ನು ಸ್ಟೀಮ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ 10 ನಿಮಿಷ ಸ್ಟೀಮ್ ಮಾಡ್ತೀನಿ. ನೋಡಿ, ಈಗ ಸ್ಟೀಮ್ ಆದಮೇಲೆ ಸ್ವಲ್ಪ ಕಲರೂ ಚೇಂಜ್ ಆಗಿ ಮತ್ತು ತುಂಬಾ ಸಾಫ್ಟ್ ಆಗಿರ್ತಾವೆ ರೀ. ಈ ರೀತಿ ಆಗೋದ್ರಿಂದ ಸ್ವಲ್ಪ ಕಹಿನೂ ಇದರ ಅಂಶ ಕಡಿಮೆ ಆಗ್ತದೆ. ಈಗ ಸ್ಟೀಮ್ ಮಾಡ್ಕೊಂಡಿರೋವಂಥದ್ದನ್ನು ನಾನು ಒಂದು ಪ್ಯಾನಲ್ಲಿ ಹಾಕಿ 1 ಸ್ಪೂನ್ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡ್ತೀನಿ ರೀ. ಇದು ಸ್ಟೀಮ್ ಮಾಡಿರೋದ್ರಿಂದ ಆಲ್ರೆಡಿನೇ ಸಾಫ್ಟ್ ಆಗಿರ್ತವೆ ರೀ. ಸ್ವಲ್ಪನೇ ಇದನ್ನು ಫ್ರೈ ಮಾಡಿದ್ರೆ ಸಾಕ್ರಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಆಗಿ ಮೇಲೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಬಂದ್ರೆ ಇಷ್ಟು ಸಾಕ್ರಿ. ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇವನ್ನ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಫ್ರೈ ಆಗಲಿ. ಈಗ ಇವು ಕರೆಕ್ಟ್ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಫ್ಲೇವರು ಟೇಸ್ಟಿಗಾಗಿ ಇಂಗನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ ರೀ. 1 ಚಿಟಿಕೆ ಅರಿಶಿಣ ಪುಡಿ, ಅಂದರೆ 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಿ ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿ ರೀ. ಇಲ್ಲಾದ್ರೆ ರೆಡ್ ಚಿಲ್ಲಿ ಪೌಡ್ರು ಅರಿಶಿಣ ಸೀದೋಗೋ ಚಾನ್ಸ್ ಇರ್ತದೆ. ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕೇನಿ ರೀ. ಇವು ಚೆನ್ನಾಗಿ ಫ್ರೈ ಆಗಿ ಇದು ಸ್ವಲ್ಪ ಸಾಫ್ಟ್ ಆಗಲಿ ರೀ. ಆನಿಯನ್ ನೋಡಿರಿ ಕರೆಕ್ಟಾಗಿ ಸಾಫ್ಟ್ ಆಗ್ಯಾವ್ರಿ. ಇಲ್ಲಿ ನಾನು ಒಂದು ಟೊಮ್ಯಾಟೋನ ಈ ರೀತಿ ಪ್ಯೂರಿ ಮಾಡಿ, ಅಂದರೆ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಣ್ಣಗಾಗಿ ಕಟ್ ಮಾಡಿನೂ ಹಾಕೋಬೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ್ರಿ. ಇದನ್ನು ನಾನು ಮುಚ್ಚಿ 1-2 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ ಇದು ಕರೆಕ್ಟಾಗಿ ಬೇಯ್ದು ಮತ್ತು ಆಯಿಲ್ ಎಲ್ಲನೂ ಸೆಪ್ರೇಟ್ ಆಗ್ಯದ ರೀ. ಈಗ ಇದು ಬೇಯ್ದು ರೆಡಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು. ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಹುಳಿಗಾಗಿ ಇಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಆಮ್ಚೂರು ಪೌಡ್ರನ್ನು ಹಾಕ್ತಾಯಿದ್ದೀನಿ.
ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾವಲ್ರಿ, ಪಲ್ಯ ಅಷ್ಟೇ ಟೇಸ್ಟಿ ಆಗ್ತದೆ. ಈಗ ಇದು ಕರೆಕ್ಟಾಗಿ ಫ್ರೈ ಆಗ್ಯದ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯನ್ನು ಆ್ಯಡ್ ಮಾಡಿ, ಮತ್ತಿಲ್ಲಿ ನಾನು ಇನ್ನುವರೆಗೆ ಉಪ್ಪು ಹಾಕಿಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಅನ್ನಿಸಿದ್ರೆ ನೀವು ಇದರಲ್ಲಿ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಬೋದು ರೀ. ಈಗ ಇಲ್ಲಿ ನಾನು ಗ್ರೇವಿಗಾಗಿ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದನ್ನು ನಾನು ಮುಚ್ಚಿ ಇನ್ನೊಂದು 5 ನಿಮಿಷ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ. ಇವು ಆಲ್ರೆಡಿನೇ ಸಾಫ್ಟಾಗಿರೋದ್ರಿಂದ ಜಲ್ದಿನೇ ಬೇಯ್ದಿರ್ತಾವ್ರಿ. ನೋಡಿರಿ, ಈಗ ಕುದ್ಮೇಲೆ ಅಂದ್ರೆ ಚೆನ್ನಾಗಿ ಬೇಯ್ದ್ಮೇಲೆ ಗ್ರೇವಿನೂ ಥಿಕ್ಕಾಗ್ಯದ್ರಿ. ಈಗ ಇದು ಕರೆಕ್ಟಾಗಿ ಪಲ್ಯ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗಂತೂ ಇದು ಪಲ್ಯ ಬಿಸಿ ಬಿಸಿ ರೆಡಿ ಆಗ್ಯದ್ರಿ. ಇದು ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೆ ಎಲ್ಲಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.